ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಿಸಿಬೇಳೆಬಾತ್ ಪೌಡ್ರ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಏನು ಬೇಕು ನೋಡೋಣ ಬನ್ನಿ. ಕಡಲೆಬೇಳೆ, ಜೀರಿಗೆ ಮತ್ತು ಮೆಂತ್ಯ, ಇದು ಮೆಣಸು, ಜಾಕಾಯಿ, ಜಾಪತ್ರೆ, ಚಕ್ಕೆ, ಲವಂಗ, ಯಾಲಕ್ಕಿ, ಗಸಗಸೆ ಮತ್ತು ಕೊತ್ತಂಬರಿ ಕಾಳು ಇವಿಷ್ಟು ತೊಗೊಂಡಿದ್ದೀನಿ. ಮತ್ತು ಒಣಮೆಣಸು, ಒಣ ಕೊಬ್ಬರಿ ಮತ್ತು ಕರಿಬೇವು ಇವಿಷ್ಟು ಬೇಕು. ಇವನ್ನ ಫಸ್ಟಿಗೆ ಒಂದು ತವ ಇಟ್ಕೊಂಡು ನಾನು ಎಲ್ಲ ಹುರ್ಕೊತೀನಿ. ಇವನ್ನ ಆಯಿಲೇನು ಹಾಕೋಂಗಿಲ್ಲ, ಬರೀ ಡ್ರೈ ರೋಸ್ಟ್ ಮಾಡೋದಷ್ಟೇ. ಅಷ್ಟೂ ಹುರ್ಕೋಬೇಕು, ಲೈಟಾಗಿ ಹುರ್ಕೋಬೇಕಷ್ಟೇ, ಜಾಸ್ತಿ ಏನು ಹುರಿಯೋಂಗಿಲ್ಲ. ಅದು ಹಸಿ ಸ್ಮೆಲ್ಲು ಹಂಗೆ ಆ ಥರ ಎಲ್ಲ ಹುರಿತೀವಿ ಅಂತಲ್ಲ, ಆ ಥರ ಏನು ಹುರಿಯೋಂಗಿಲ್ಲ, ಬರೀ ಸ್ವಲ್ಪ ಡ್ರೈಯಾಗಿ ಅಷ್ಟೇ ಹುರಿಬೇಕು. ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಫಸ್ಟಿಗೆ ಅಂಗಡಿಯಲ್ಲೇ ತಂದು ಮಾಡ್ತಿದ್ದೆ, ಅದು ಸುಮ್ಮನೆ ಮಾಡೋಕ್ಕಾಗಲ್ಲ ಅಂತ ತರ್ತಿದ್ದೆ. ನನಗೆ ಇದು ರೆಸಿಪಿನ ಒಬ್ಬರು ಕೊಟ್ಟಿದ್ದರು, ಅದು ಅವ್ರದ್ದು ನೋಡಿ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಾದರೂ ಆಗುತ್ತೆ ಬಿಸಿಬೇಳೆಬಾತು. ನಾನೀಗ ಅವ್ರು ಕೊಟ್ಟಾಗಿಂದ ಒಂದು 3-4 ಸಲ ಮಾಡಿದ್ದೀನಿ. ಅದಕ್ಕೆ ಈ ಸಲ ಮುಂದ್ಸಲ ಮಾಡೋಣ ರೆಸಿಪಿ ಹಾಕೋಣ ಅಂತಂದು ಹೇಳಂದು ಹಾಕ್ತಾಯಿದ್ದೆ, ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ನೀವು ನೋಡಿ ಟ್ರೈ ಮಾಡಿ ನೋಡಿ ಬೇಕಾದ್ರೆ, ತುಂಬ ಚೆನ್ನಾಗಾಗುತ್ತೆ ಬಿಸಿಬೇಳೆಬಾತು, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು 1 ತಿಂಗಳು ಮಟ್ಟನೇ ಇಡ್ಬೋದು, ಏನು ಹಾಳಾಗಲ್ಲ. ಹಸಿ ಕೊಬ್ಬರಿ ಮಾತ್ರ ಹಾಕ್ಬಾರ್ದು, ಒಣ ಕೊಬ್ಬರಿ ಹಾಕಿಟ್ರೆ 1 ತಿಂಗಳು ಮಟ್ಟ ಬರುತ್ತೆ. ನಾನು ಇದನ್ನು ಒಂದು 3-4 ಸಲಕ್ಕೆ ಆಗೋಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ, ಜಾಸ್ತಿ ಬೇಕಂದರೆ ಮತ್ತು ಎಲ್ಲನೂ ನಾ ಏನೇನು ಐಟಮ್ಸ್ ಹಾಕಿ ಎಲ್ಲ ಡಬಲ್ ತೊಗೋಬೇಕು. ನಾನು ಇದನ್ನು ಒಂದು 4 ಸಲಕ್ಕೆ ಮಾಡೋವಷ್ಟು ಪೌಡ್ರ್ ಮಾಡೋವಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಆಯಿಲೇನೇ ಹಾಕೋದು ಬೇಡ, ಹಂಗೆ ಡ್ರೈ ರೋಸ್ಟ್ ಮಾಡಬೇಕು. ಆಯಿಲ್ ಹಾಕಿದರೆ ಮತ್ತು ಒಂಥರ ಸ್ಮೆಲ್ ಬರುತ್ತಲ್ಲ, ಭಾಳ ದಿನ ಇಡೋಕ್ಕಾಗೋದಿಲ್ಲ, ಅದಕ್ಕೆ ಆಯಿಲ್ ಹಾಕಿಲ್ಲ ನಾನು. ನಾವು ಒಂದು ದಿವಸಕ್ಕೆ ಮಾಡೋವಷ್ಟು ಪೌಡ್ರ್ ತೋರಿಸಿದ್ನಪ್ಪ ಅಂದರೆ ಆಯಿಲ್ ಹಾಕಿ ಹುರಿಬೋದು. ಅದಕ್ಕಾದರೆ ಏನೂ ಹಾಳಾಗಲ್ಲ, ಒಂದಿನ ಮಾಡಿ ಹಾಕಿಬಿಡ್ತೀವಲ್ಲ, ಏನಕ್ಕೆ ಇಡೋದು ಏನು ಬೇಕಾಗಲ್ಲಲ್ವ, ಅದಕ್ಕೆ ಅವಾಗ ಏನಾಗಲ್ಲ ಅದು. ನಾನು ಇದೊಂದು 3-4 ಸಲಕ್ಕೆ ಹಾಕೋವಷ್ಟು ತೋರಿಸ್ತಾ ಇದ್ದೀನಿ. ಇದು ಇಷ್ಟು ಇವಾಗ ಸಾಕು. ಇವಾಗ ಕೊಬ್ಬರಿ ಹಾಕ್ತೀನಿ ನಾನು, ಕೊಬ್ಬರಿ ಮತ್ತು ಕರಿಬೇವು ಹಾಕ್ತೀನಿ. ನೋಡಿ ಇಷ್ಟ ಆಗಿದೆ. ಮತ್ತು ಇವಾಗ ಒಣಮೆಣಸು ಹಾಕ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಮೊದಲನೇ ಸಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸ್ವಲ್ಪ ಬಿಸಿ ಆದರೆ ಸಾಕು. ಇದೇನು ಹುರಿಯೋದೇನು ಬೇಡ. ನಾನು ಅದಕ್ಕೆ ಸ್ಟವ್ ಆಫ್ ಮಾಡಿ ಅದು ತವಾ ಬಿಸಿ ಇತ್ತಲ್ಲ ಹೊರಗೆ ಹಾಕಿದ್ದೀನಿ. ನೋಡಿ ಈ ಥರ ಆಗುತ್ತೆ ಕಲರು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಾನಿವತ್ತು ಬಿಸಿಬೇಳೆಬಾತ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಅದನ್ನೇ ತೋರಿಸಿದ್ದೀನಿ.